ನಮಸ್ಕಾರ. ಸೇವಾಧಾಮ ಸೇವಾ ಭಾರತಿ ಉತ್ತರ ಕನ್ನಡ ಜಿಲ್ಲೆ ಇವರ ಆಶ್ರಯದಲ್ಲಿ ಸಿರ್ಸಿ ಸ್ಕ್ಯಾನ್ ಸೆಂಟರ್, ರೋಟರಿ ಕ್ಲಬ್ ಸಿರ್ಸಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಿರ್ಸಿ ಬೆನ್ನುಹುರಿ ಅಪಘಾತ ಮಾಡಿರ್ತಕ್ಕಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಹಾಗೂ ಹಾಲು ಕುಚ್ಚಿ ಜಾಥಾವನ್ನು ಈಗಾಗಲೇ ಮಾರಿಕಾಂಬಾ ತಾಯಿಯ ಸನ್ನಿಧಿಯಿಂದ ಪ್ರಾರಂಭವಾಗಿ ತಾವೆಲ್ಲರೂ ಕೂಡ ಈ ಸಭಾ ಭವನವನ್ನು ಪ್ರವೇಶಿಸಿ ಈ ಕಾರ್ಯಕ್ರಮವನ್ನು ಈಗಾಗಲೇ ದೀಪ ಹಚ್ಚುವ ಮುಖಾಂತರ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ಕೆ ವಿನಾಯಕರವರೇ, ಡಾಕ್ಟರ್ ರೋಟರಿ ಅಧ್ಯಕ್ಷ ಇರ್ತಕ್ಕಂಥ ಸುಮನ್ ಹೆಗಡೆ ಅವರೇ, ರೋಟರಿ ಡಾಕ್ಟರ್ ಕೃಷ್ಣಮೂರ್ತಿ ಹೆಗಡೆ ಅವರೇ, ರೋಟರಿ ಡಾಕ್ಟರ್ ದಿನೇಶ್ ಹೆಗಡೆ ಅವರೇ, ಮಹೇಶ್ ತೆಲಂಗ ಅವರೇ, ಸರಸ್ವತಿ ಅವರೇ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇರ್ತಕ್ಕಂಥ ಜಗದೀಶ್ ಗೌಡ್ರವರೇ, ವೇದಿಕೆ ಇರ್ತಕ್ಕಂಥ ಸ್ನೇಹಿತರೆ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿತೈಷಿಗಳೇ ಹಾಗೂ ಅಪಘಾತಗಳಿರ್ತಕ್ಕಂಥ ಅನೇಕರ ಜೀವನದ ಬಗ್ಗೆ ಈಗಾಗಲೇ ಮಾತಾಡಿರ್ತಕ್ಕಂಥ ವಿನಾಯಕರವರು ಬಹಳ ವಿಸ್ತಾರವಾಗಿ ಅಲ್ಪ ಸಮಯದಲ್ಲಿ ಅವರ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಯಾವ ರೀತಿ ನಮ್ಮನ್ನು ನೋಡ್ತಾ ಇದೆ. ನಾವು ಹಾಸಿಗೆ ಹಿಡಿದಾಗ ಸಹಜವಾಗಿ ಅಲ್ಲಿರ್ತಕ್ಕಂಥ ಸ್ನೇಹಿತರಿರ್ಬೋದು, ಫ್ಯಾಮಿಲಿಯವರು ಇರ್ಬೋದು, ನಮ್ಮ ಸ್ಥಿತಿ ಭಾಳ ಚಿಂತಾಜನಕ ಅನ್ನೋದನ್ನು ಭಾಳ ನೋವಿಂದ ಕೂಡ ತಾವು ಹೇಳಿದೆ. ನಿಮ್ಮ ನೋವಲ್ಲಿ ನಾನು ಕೂಡ ಇದ್ದೇನೆ. ನನಗೆ ನನ್ನ ಸ್ನೇಹಿತ ಅಂತ ಹೇಳಕ್ಕೆ ಬಯಸ್ತೀನಿ. ವಿಷ್ಣು ಪೂಜಾರಿ ಹಲವಾರು ವರ್ಷಗಳಿಂದ ನಾನು ನಮ್ಮ ಬೇರೆ ರೀತಿಯಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ನನಗೆ ಅವಾಗ ಜಿಲ್ಲಾ ಪಂಚಾಯತ್ ನೇಮವರಿಗೆ ನಾನು ಆವಾಗ ನನಗೆ ಅಲ್ಲಿ ಅವ್ರು ಏನು ಕೇಳಿದ್ರೆ ಏನು ಕೇಳಿದ್ರು, ನನಗೆ ವಾಶ್ರೂಮ್ ಬೇಕು ಅಂತ, ಟಾಯ್ಲೆಟ್ ಬೇಕು ಅಂತ ಹೇಳ್ತಾರೋ ಅದನ್ನು ಆ ಸಂದರ್ಭದಲ್ಲಿ ಮಾಡಿಸ್ಬಿಟ್ಟಿದ್ದೆ. ನಂತರಲ್ಲೇ ನಾವು ನೋಡಿ ನಾನು ಭಾಳಷ್ಟು ಕಡೆ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿಲ್ಲ. ನನಗೆ ಹೀಗಾಗಿಲ್ಲ ಅನ್ನೋಂಥದ್ದು ಅವನಿಗೆ ಹಂಚ್ಕೊಂಡು ಬಿಟ್ಟು ನಾನು ಏನಾದರೂ ಕೂಡ ನಾನು ಮುಂದೆ ಹೆಜ್ಜೆ ಇಡಬೇಕು, ನಾನು ಈ ಜೀವನದಲ್ಲಿ ಇದ್ರ ಜೊತೆಯಲ್ಲಿ ನಾನು ಈಸಬೇಕು ಅನ್ನೋಂಥ ಛಲ ಅವನು ಬಿಟ್ಟಿಲ್ಲ. ಆ ರೀತಿಯಲ್ಲಿ ಇವತ್ತು ತಮ್ಮಗಳ ಜೊತೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರನ್ನ, ಸೋದರಿಯನ್ನು ಕೂಡ ನಾನು ಯಾವ ರೀತಿ ಅಭಿನಯಿಸ್ತೇನೆ ಅನ್ನೋಂಥದ್ದು ಎಷ್ಟು ಮಟ್ಟಿಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಭಗವಂತ ತಮ್ಮೆಲ್ಲರೂ ಕೂಡ ತಮ್ಮ ಮುಂದಿನ ಜೀವನದಲ್ಲಿ ಶಕ್ತಿಯುತವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಡಾಕ್ಟರ್ಸ್, ಇಂಥ ಸಂಸ್ಥೆಗಳ ಸಹಕಾರ, ಸಾರ್ವಜನಿಕರ ಸಹಕಾರ ತಮ್ಮೆಲ್ಲರೂ ಕೂಡ ಸಿಗಲಿ. ಅದರಲ್ಲೂ ಕೂಡ ಇವತ್ತು ನಾನು ಈ ಮಟ್ಟದಲ್ಲಿ ಇಷ್ಟೊಂದು ಇದೆ ಅನ್ನೋಂಥದ್ದು ನನಗೆ ಇವತ್ತು ನನಗೂ ಕೂಡ ಅರಿವಾಗಿರುವಂಥದ್ದು. ನನ್ನ ಕ್ಷೇತ್ರದಲ್ಲಿ ಈ ರೀತಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ಥರದ ವ್ಯವಸ್ಥೆ ಏನೇ ಅಂತ ಡಾಕ್ಟ್ರೆ, ನಾನು ಸರ್ಕಾರದಿಂದ ಏನಾಗುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ನಾನು ಅವ್ರ ಜೊತೆ ಇದ್ದೀನಿ. ನನ್ನ ಕಡೆಯಿಂದ ಆಗ್ತಿರೋ ಸಹಕಾರವನ್ನು ನಾನು ಮಾಡ್ತೀನಿ ಅಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಾನು ಇದ್ರ ಜೊತೆಗೆ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಮನವಿಯನ್ನು ಕೂಡ ತಾವು ಕೊಟ್ಟಿದ್ರಿ. ಹರೀಶ್ ಮತ್ತು 2 ಜನ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನು ಕೂಡ ತಾವು ನೆನಪನ್ನು ಮಾಡಿ ನನ್ನ ಸಂದರ್ಭದಲ್ಲಿ ಕೂಡ ಇದ್ದೆ. ನಾನು ಅದು ಇನ್ನೂ ಕೂಡ ಮತ್ತೆ ನಾವು ಅಸೆಂಬ್ಲಿಯಲ್ಲಿ ಕೂಡ ಧ್ವನಿ ಎತ್ತುವ ಮುಖಾಂತರ ನಮಗೆ ಶಕ್ತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಇಲಾಖೆಯ ನಾವು ಆರೋಗ್ಯ ಇಲಾಖೆಯ ಮಂತ್ರಿ ಇರ್ತಕ್ಕಂಥ ದಿನೇಶ್ ಅವರನ್ನು ಕೂಡ ತರಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳನ್ನು ಕೂಡ ತರಕ್ಕೆ ನಾವು ಬಯಸ್ತೇನೆ. ಇಲ್ಲಿ ಏನೇ ಇರಲಿ ನನ್ನ ಹತ್ರ ನಾನು ತಾವು ಕೊಟ್ಟಂಥ ತಮ್ಮ ಪರವಾಗಿ ತಾವು ಮನವಿ ನಾನು ಸರ್ಕಾರ ಗಮನಕ್ಕೆ ತರ್ತೀನಿ. ನಾವೆಲ್ಲರೂ ಸೇರಿ ಪ್ರಯತ್ನ ಪಡ್ತೀವಿ ಅಂತ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಆದರೆ ಇವತ್ತು ಈ ಸಂಘ ಸಂಸ್ಥೆಗಳು ಇವತ್ತೇನು ಸೇವಾಧಾಮ ಮತ್ತು ಸೇವಾ ಭಾರತಿ ಇವರು ಹಮ್ಮಿಕೊಂಡಿರ್ತಕ್ಕಂಥ ಶಿಬಿರ ಮತ್ತು ಅವರಿಗೆ ಸಲ್ಲಿಸ್ತಕ್ಕಂಥ ಸೇವೆ ಇದೆಯೋ ಇದು ಬಹಳ ಅಪಾರವಾಗಿರುವಂಥದ್ದು. ಇದು ಅಷ್ಟು ಸುಲಭ ಯಾರು ಮಾಡುತ್ತಿರಲಿಲ್ಲ. ಆದರೆ ತಾವು ಇದೆಲ್ಲ ನೋಡಿ ನಮ್ಮ ಸಂಘಟನೆಗಳು ಎಲ್ಲರೂ ಸೇರಿ
ಇಂಥವ್ರಿಗೆ ನಾವು ಏನು ನಮಗೆ ಏನಾಗುತ್ತೋ ಅವರಿಗೆ ಆಶ್ರಯ ಕೊಡೋ ಮುಖಾಂತರ ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡಬೇಕು ಅಂತ ಉದ್ದೇಶ ನಮ್ಮದೇನಿದ್ದು ತಮಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಬಯಸ್ತೇನೆ. ಇನ್ನು ಒಂದು ಮಾತನ್ನು ನಾವು ಎಲ್ಲ ಸ್ನೇಹಿತರು ತಿಳ್ಕೊಬೇಕಾಗುತ್ತೆ. ಭಗವಂತ ಏನೋ ನಮ್ಮೆಲ್ಲರೂ ಕೂಡ ಒಳ್ಳೆ ಆರೋಗ್ಯನ ಕೊಟ್ಟಿದ್ದಾನೆ, ಕೈಕಾಲು ಗಟ್ಟಿಮುಖ ಕೊಟ್ಟಿದ್ದಾನೆ. ಈಗ ಆದರೆ ಕೆಲವೊಂದು ಭಗವಂತ ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ತಾವು ಹೇಳಿದ್ರಿ, ಸಂಗತಿ ಕೂಡ ಹೇಳಿದ್ರಿ, ಈ ಎಲ್ಲರೂ ಹುಟ್ಟುವಾಗ ಒಂದು ಕಡೆ ಈ ರೀತಿ ಆದರೆ ಇನ್ನೊಂದು ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಈ ರೀತಿ ಆಗಿಬಿಟ್ರೆ ಭಾಳ ಕಷ್ಟಕರ ಆಗಿರುವಂಥದ್ದು. ಅದರಲ್ಲೂ ಕೂಡ ಈ ಬೆನ್ನುಹುರಿ ಅನ್ನೋಂಥದ್ದು ಭಾಳಷ್ಟು ಜಾಗೃತಿ ವಹಿಸುವಂಥದ್ದು. ಅದಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದಿಲ್ಲ ಅಂತಂದರೆ ಜೀವನ ಪರ್ಯಂತ ನಾವು ಈ ಒಂದು ಕಾಯಿಲೆಗೆ ತುತ್ತಾಗಬೇಕು. ತುತ್ತಾದಾಗ ಅದರ ನೆರಳಾಟ ಇರ್ಬೋದು, ಅದರ ಸ್ಥಿತಿ ಬಹಳ ಗಂಭೀರವಾಗಿ ಇರುತ್ತೆ ಅನ್ನೋಂಥದ್ದನ್ನು ತಾವು ಕೂಡ ಹೇಳಿದರೆ ನೀವು ಅದು ಮುಂದೆ ಆ ರೀತಿ ಆಗಿರೋ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು ಆದಾಗ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಅದಕ್ಕೆ ಸಹಕಾರ ಕೊಡುವಂಥದ್ದು ಭಾಗದ ಇಂಥ ಒಂದು ಸಂಘ ಸಂಸ್ಥೆಗಳು ಮತ್ತು ಎಲ್ಲರೂ ಸಹಕಾರ ಅದಕ್ಕೆ ಸಿಗಲೇಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತಾ ಬಯಸಿದ್ದಾರೆ. ಇನ್ನೊಂದು ಕಡೆ ನಮ್ಮ ವಿನಾಯಕರವರು ಕೂಡ ಇವತ್ತಿನ ಅಧ್ಯಕ್ಷರು ಮತ್ತು ಇದಕ್ಕೆ ಜವಾಬ್ದಾರಿಯನ್ನು ತಗೊಂಡಿರುವಂಥದ್ದು ಅವರು ಪ್ರಸ್ತಾಪ ಮಾಡಿದರು. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಹಣ ಅನುದಾನ ಏನಿದೆಯೋ ಅವರಿಗೆ ಎಲ್ಲೂ ಕೂಡ ಸಹಕಾರ ಸಾಲದು. ಅನುದಾನವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಮತ್ತು ಅವರಿಗೆ ಸಹಕರಿಸ್ತಕ್ಕಂಥ ಆಯಗಳಿದ್ದರೂ ಅವರಿಗೆ ಕೂಡ ನಾವು ಗೌರವವನ್ನು ಕೊಡುವ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ವಿನಂತಿಯನ್ನು ತಾವು ಮಾಡಿದ್ರಿ. ಆದರೂ ಕೂಡ ನಾನು ಸರ್ಕಾರದ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ನಾನು ಆದರೆ ಒಂದು ಮಾತನ್ನು ನಾನು ಸಂದರ್ಭಕ್ಕೆ ಬಯಸ್ತೇನೆ. ಈ ರೀತಿ ಆಗೋದು ಅನೇಕ ರೀತಿಯ ಅಂಗವೈಫಲ್ಯ ಇರ್ತಕ್ಕಂಥ ಅಂಗಗಳು ಕೂಡ ನಾವು ನೋಡಿಲ್ಲ. ಮೊನ್ನೆ ಸಿದ್ಧಾರ್ಥದಲ್ಲಿ ಕೂಡ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯ ಒಂದು ಶಿಬಿರದಲ್ಲಿ ನನ್ನ ಭಾಗಿಯಾಗಿಲ್ಲ. ಅಲ್ಲಿ ಡಾಕ್ಟರ್ಸ್ ಕೂಡ ತುಂಬ ಅದ್ಭುತವಾಗಿ ಮಾತನ್ನು ಕೂಡ ಆಡಿದರು. ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಅವ್ರು ಸಮಯವನ್ನು ಬಿಟ್ಟು ಇಂಥ ಒಂದು ಶಿಬಿರದಲ್ಲಿ ಕೂಡ ಭಾಗಿಯಾಗಿ ನಮ್ಮ ಸೇವೆ ಬರೀ ಹಣ ಮಾಡಿಕೊಂಡಿದೆ ಅಂತಲ್ಲ, ಇಂಥ ಒಂದು ನೊಂದ ಜೀವಕ್ಕೆ ನಾವು ಕೂಡ ಸಹಕಾರಿ ಆಗಬೇಕು. ನಮ್ಮ ಕೈಲಿ ಆಗ್ತಕ್ಕಂಥ ಚಿಕಿತ್ಸೆಯನ್ನು ಕೊಡೋ ಮುಖಾಂತರ ದೇಹದ ಒಂದು ಸಂಪತ್ತಿನ ಅವರ ಭಾಗದಲ್ಲಿ ನಾವು ಕೂಡ ಸೇವೆಯನ್ನು ಸಲ್ಲಿಸಬೇಕು ಅಂತ ಭಾಳ ಶ್ರೀಮಂತಿಕೆ ಹೃದಯ ಇರ್ತಕ್ಕಂಥ ವೈದ್ಯರನ್ನು ನಾವೆಂದೂ ಕೂಡ ಮರೆಯೋಕ್ಕಾಗಬೇಕು. ಅವರಿಗೆ ನಾನು ಈ ವೇದಿಕೆಗಳ ಮುಖಾಂತರ ತಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಬಯಸ್ತೇನೆ. ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷ ಡಾಕ್ಟರ್ ಸುಮನ್ ಹೆಗಡೆ ಅವರು ತುಂಬ ಸಲ ನನ್ನ ಫೋನನ್ನು ಮಾಡಿ ಇಲ್ಲ ಸರ್ ಆ ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಕೇಳಿದಾಗ ಎಲ್ಲ ಒಂದು ಕಡೆ ಸ್ವಲ್ಪ ಹಣ ಜನರೇಟ್ ಆದಾಗ ನಾವು ಆ ಹಣದ ಮುಖಾಂತರ ಅನೇಕ ರೀತಿಯ ನಾವು ಇಂಥ ಶಿಬಿರಗಳನ್ನು ಮಾಡೋದ್ರ ಮುಖಾಂತರ ಅಂಥ ನೊಂದ ಜೀವಕ್ಕೆ ನಾವು ಶಕ್ತಿಯನ್ನು ಕೊಡಬೇಕಾಗತ್ತೆ, ಆರ್ಥಿಕ ಶಕ್ತಿಯನ್ನು ಕೊಡಬೇಕಾಗತ್ತೆ, ಅನೇಕ ರೀತಿಯ ಮೆಡಿಸಿನ್ ನಾವು ಕೊಡಬೇಕಾಗತ್ತೆ ಅನ್ನೋಂಥ ಕಳಕಳಿ ಇರ್ತಕ್ಕಂಥ ನಾನು ಡಾಕ್ಟರ್ ಸುಮನ್ ಹೆಗಡೆ ಕೂಡ ನಾನು ಅಭಿನಂದಿಸ್ತೀನಿ. ಅದೇ ರೀತಿಯಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಕೂಡ ನಾನು ಅಭಿನಂದಿಸಿದ್ದೇನೆ. ಆದರೆ ಮೊನ್ನೆ ಇರ್ತಕ್ಕಂಥ ಒಂದು ಆನೆಮನೆ ಹಬ್ಬದಲ್ಲಿ ನಾನು ಮಿಸ್ ಆದೆ, ನನ್ನ ತಮ್ಮ ಹೇಳಿದ್ದೀನಿ. ಹೀಗೆ ಅನೇಕ ರೀತಿಯ ಯಾರೇ ಆಗಿರಲಿ, ಆ ಚುನಾಯಿತ ಸದಸ್ಯರಾಗಲಿ ಅಥವಾ ಇಂಥ ಸಂಸ್ಥೆಯ ಅನೇಕ ಜವಾಬ್ದಾರಿಗಳನ್ನು ಹೊಂದಿರ್ತಕ್ಕಂಥ ಸ್ನೇಹಿತರು ಆಗಿರ್ಬೋದು, ನಾವೆಲ್ಲರೂ ಕೂಡ ಏನೇ ಮಾಡ್ಬೋದು, ನಾವು ದುಡಿಬೋದು, ಮತ್ತೊಂದು ಮಾಡ್ಬೋದು. ಒಂದು ಹೊತ್ತು ಊಟಕ್ಕೆ ನಮ್ಗೆ ಎಷ್ಟು ಬೇಕಾಗುತ್ತೆ. ನಂತರದಲ್ಲಿ ಇಂಥ ಒಂದು ತೊಂದರೆ ಇರ್ತಕ್ಕಂಥ ದೇಹದ ಅಂಗಾಂಗನ ವೈಫಲ್ಯತೆಯನ್ನು ನಾವು ಹೊಂದಿರ್ತಕ್ಕಂಥ ಸ್ನೇಹಿತರಿಗೆ, ಸೋದರಿಗೆ ನಾವು ನಮ್ಮ ಕೈಲಿ ಆಗ್ತಕ್ಕಂಥ ಸಹಾಯ ಮಾಡಿಲ್ಲ ಅಂತಂದರೆ ನಮ್ಮ ಜೀವನ ಸಾಧ್ಯನ ಅನ್ನುವಂಥದ್ದು ಕೂಡ ಇನ್ನೊಂದು ಕಡೆ ಯೋಚನೆ ಮಾಡಬೇಕಾಗ್ತದೆ. ಆ ರೀತಿ ಅದೇ ಇರತಕ್ಕಂಥ ಅನೇಕ ಸ್ನೇಹಿತರು ನಮ್ಮ ಯಾವುದೇ ಕುಟುಂಬ ಸದಸ್ಯ ಆಗಿದ್ದರೆ ನಾವು ಎಷ್ಟು ನೋವನ್ನು ಪಡ್ತಿದ್ದೀವೋ ಅದೇ ರೀತಿ ನೋವನ್ನು ಸಮಾಜದಲ್ಲಿ ಯಾರೇ ಈ ರೀತಿಯಲ್ಲಿ ಆದಾಗ ಅವರಿಗೆ ಎಲ್ಲ ರೀತಿಯಿಂದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸ್ನೇಹಿತರು ನಾವೆಲ್ಲರೂ ಕೂಡ ಆಗಬೇಕಾಗುತ್ತೆ. ಆ ಜೊತೆಲಿ ಸರಿಯಾಗಿ